ನಾಗರ ಪಂಚಮಿಯಂದು ಅಪ್ಪಿತಪ್ಪಿಯೂ ಈ ಕೆಲಸ ಮಾಡಬೇಡಿ. ಇದರಿಂದ 7 ತಲೆಮಾರುವವರೆಗೂ ದೋಷ ಅಂಟಿಕೊಳ್ಳುತ್ತದೆ. ನಾಗರ ಪಂಚಮಿ ಹಬ್ಬವನ್ನು 5 ಆಗಸ್ಟ್ 2024ರಂದು ಆಚರಿಸಲಾಗುತ್ತದೆ. ಈ ದಿನ ತಪ್ಪಿಯೂ ಮಾಡಬಾರದ ಕೆಲವು ಕೆಲಸಗಳಿವೆ. ಇದಲ್ಲದಿದ್ದರೆ ಮುಂಬರುವ 7 ತಲೆಮಾರುಗಳು ಇದಕ್ಕೆ ಬೆಲೆ ತೆರಬೇಕಾದೀತು. ಎಚ್ಚರ! 2024ರ ಆಗಸ್ಟ್ 9ರಂದು ನಾಗರ ಪಂಚಮಿಯನ್ನು ಆಚರಿಸಲಾಗುತ್ತಿದೆ. ನಾಗದೇವರ ಜೊತೆಗೆ ಶಿವನ ಪೂಜೆ ಮಾಡುವ ಈ ಹಬ್ಬದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಎಂಬುದರ ವಿವರವನ್ನು ಇಲ್ಲಿ ತಿಳಿಯೋಣ. ಪ್ರಾದೇಶಿಕ ಪದ್ಧತಿಗಳಿಗೆ ಅನುಗುಣವಾಗಿ ಭಾರತದಾದ್ಯಂತ ನಾಗರ ಪಂಚಮಿಯನ್ನು ಆಚರಿಸಲಾಗುತ್ತದೆ. ನಾಗರ ಪಂಚಮಿಯ ಹಬ್ಬದ ದಿನ ಶಿವನನ್ನು ಪೂಜಿಸುವುದು ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗಿದೆ. ನಾಗರ ಪಂಚಮಿ ಹಬ್ಬವನ್ನು 9 ಆಗಸ್ಟ್ 2024ರಂದು ಆಚರಿಸಲಾಗುತ್ತದೆ. ಇದು ಶ್ರಾವಣ ಸೋಮವಾರ, ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನದಂದು ನಾಗಪಂಚಮಿಯನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ಸರ್ಪದೇವರಿಗೆ ಸಮರ್ಪಿಸಲಾಗಿದೆ. ನಾಗಪೂಜೆ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯದ ಭಾಗವಾಗಿದೆ. 2024ರ ಆಗಸ್ಟ್ 9ರಂದು ಎಲ್ಲೆಡೆ ನಾಗರ ಪಂಚಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತದೆ. ನಾಗರ ಪಂಚಮಿ ಹಬ್ಬದ ದಿನ ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರದು, ಇದರ ಹಿಂದಿನ ಕಾರಣವೇನು, ಏನೆಲ್ಲ ಸಕಾರಾತ್ಮಕ ಫಲಗಳಿವೆ, ಜೀವನದಲ್ಲಿ ಏನೆಲ್ಲ ನಕಾರಾತ್ಮಕ ಫಲಿತಾಂಶಗಳು ಇವೆ ಹಾಗೂ ಸರ್ಪದೋಷವನ್ನು ತೊಡೆದುಹಾಕಲು ಈ ದಿನ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಶಾಸ್ತ್ರಗಳ ಪ್ರಕಾರ ನಾಗರ ಪಂಚಮಿಯಂದು ಮಾಡಬಾರದಂತಹ ಕೆಲವು ಕೆಲಸಗಳಿವೆ. ಇದನ್ನು ಮಾಡಿದರೆ ಮುಂಬರುವ 7 ತಲೆಮಾರುಗಳಿಗೆ ದೋಷ ತಟ್ಟುತ್ತದೆ ಎನ್ನುತ್ತಾರೆ. ನಾಗಪಂಚಮಿಯ ಶುಭ ಮುಹೂರ್ತ, ನಾಗಪೂಜೆಯ ಮಹತ್ವ ಮತ್ತು ನಿಯಮವನ್ನು ತಿಳಿಯೋಣ. ಅತಿ ಮುಖ್ಯವಾಗಿ ಎಲ್ಲ ಭಕ್ತರು ಗಮನಿಸಲೇಬೇಕಾದ ಮುಖ್ಯ ವಿಚಾರವೇನೆಂದರೆ, ನಾಗರ ಪಂಚಮಿಯ ದಿನದಂದು ಯಾವುದೇ ಕಾರಣಕ್ಕೂ ಹಾವಿಗೆ ಅಪ್ಪಿತಪ್ಪಿಯೂ ಹಾಲು ಉಣಿಸಬೇಡಿ. ನಾಗರ ಹಬ್ಬದ ದಿನದಂದು ಮಾತ್ರವೇ ಅಲ್ಲ, ಯಾವುದೇ ದಿನವೂ ಹಾವಿಗೆ ಹಾಲು ಹಾಕಬಾರದು. ಕಬ್ಬಿಣದ ಬಾಣೆಯಲ್ಲಿ ಅಡಿಗೆ ಮಾಡಬಾರದು. ನಾಗರ ಪಂಚಮಿಯಂದು ನಾಗದೇವತೆಗೆ ಹಾಲನ್ನು ಉಣಿಸಬೇಕು ಎಂಬುದು ಜನಪ್ರಿಯ ನಂಬಿಕೆ. ಆದರೆ ಹಾಗೆ ಮಾಡುವುದು ಒಳ್ಳೆಯದಲ್ಲ. ಹಾವಿಗೆ ಹಾಲವು ವಿಷಕ್ಕಿಂತ ಕಡಿಮೆಯಿಲ್ಲ ಎಂಬುದು ವೈಜ್ಞಾನಿಕ ಕಾರಣ. ಹೀಗಾಗಿ ಜೀವಂತ ನಾಗರ ಹಾವಿಗೆ ಹಾಲು ಉಣಿಸಬಾರದು. ನಿಮ್ಮ ಭಕ್ತಿಗಾಗಿ ನಾಗರ ಪ್ರತಿಮೆಗೆ ಹಾಲಿನ ಅಭಿಷೇಕ ಮಾಡಬಹುದು. ನಾಗರ ಪಂಚಮಿಯ ದಿನ ಭೂಮಿ ಅಗೆಯುವುದು ಅಥವಾ ಹೊಲಗಳನ್ನು ಉಳುಮೆ ಮಾಡಬಾರದು ಎಂದು ಹೇಳಲಾಗುತ್ತದೆ. ಏಕೆಂದರೆ ಈ ವೇಳೆ ಹಾವುಗಳಿಗೆ ಹಾನಿ ಮಾಡುತ್ತದೆ. ನಾಗರ ಪಂಚಮಿಯಂದು ಸೊಪ್ಪನ್ನು ಕೀಳಬಾರದು. ನಂಬಿಕೆಗಳ ಪ್ರಕಾರ ನಾಗಪಂಚಮಿಯ ದಿನದಂದು ಸೂಜಿ, ಚಾಕು ಮುಂತಾದ ಹರಿತವಾದ ಮತ್ತು ಚೂಪಾದ ವಸ್ತುಗಳನ್ನು ಬಳಸಬಾರದು ಎಂಬ ನಂಬಿಕೆ ಇದೆ. ನಾಗರ ಪಂಚಮಿಯಂದು ಏನೆಲ್ಲ ಮಾಡಬೇಕು? ಇನ್ನು ನಾಗರ ಪಂಚಮಿ ಹಬ್ಬದ ದಿನ ಏನೆಲ್ಲ ಮಾಡಬೇಕು ಅನ್ನೋದನ್ನು ನೋಡುವುದಾದರೆ, ಮಂಗಳಕರವಾದ ಈ ದಿನ ಕೆಲವು ಆಚರಣೆಗಳನ್ನು ಮಾಡಲಾಗುತ್ತದೆ. ಇದು ಹೆಚ್ಚು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ನಾಗದೇವತೆಗಳ ಆರಾಧನೆ ಮಾಡುವುದು ಹಬ್ಬದ ಪ್ರಮುಖ ಉದ್ದೇಶವಾಗಿದ್ದು, ಭಕ್ತರು ನಾಗದೇವತೆಗಳಿಗೆ ಸಮರ್ಪಿತವಾದ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಮನೆಯಲ್ಲಿ ಪೂಜೆ ಮಾಡಲು ಇಷ್ಟಪಡುವವರು ಸಣ್ಣ ನೈವೇದ್ಯದೊಂದಿಗೆ ಹಾಲು, ಹೂವು ಮತ್ತು ಅರಿಶಿನವನ್ನು ಅರ್ಪಿಸಿ ಧಾರ್ಮಿಕ ಕ್ರಿಯೆಗಳನ್ನು ನಡೆಸುತ್ತಾರೆ. ಪೂಜೆ ಜೊತೆಗೆ ಸರ್ಪದೇವತೆಗಳಿಗೆ ಮೀಸಲಾದ ನಿರ್ದಿಷ್ಟ ಮಂತ್ರಗಳನ್ನು ಪಠಿಸುತ್ತಾರೆ. ಇದು ಅದೃಷ್ಟ ಮತ್ತು ದುಷ್ಟರ ವಿರುದ್ಧ ರಕ್ಷಣೆ ನೀಡುತ್ತದೆ ಎಂದು ನಂಬಲಾಗಿದೆ. ನಾಗರ ಪಂಚಮಿಯಂದು ಉಪವಾಸವನ್ನು ಆಚರಿಸಲಾಗುತ್ತದೆ. ನಾಗಪಂಚಮಿಯಂದು ಹಾವುಗಳನ್ನು ಪೂಜಿಸುವುದರಿಂದ ಆಗುವ ಪ್ರಯೋಜನಗಳು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಾವು ಕಡಿತದಿಂದ ಯಾರಾದರೂ ಸತ್ತರೆ ಅಂತಹ ಆತ್ಮಗಳಿಗೆ ಮೋಕ್ಷ ಸಿಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ನಾಗರ ಪಂಚಮಿಯಂದು ನಾಗದೇವರ ಪೂಜೆ ಮಾಡುವುದರಿಂದ ನಾಗದೋಷ ಭಯವಿಲ್ಲ. ಅಕಾಲಿಕ ಮರಣ ಹೊಂದಿದವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಬ್ರಹ್ಮಪುರಾಣದ ಪ್ರಕಾರ ನಾಗಪಂಚಮಿಯ ದಿನದಂದು ನಾಗನನ್ನು ಪೂಜಿಸಲು ಬ್ರಹ್ಮದೇವರು ಹಾವುಗಳಿಗೆ ವರವನ್ನು ನೀಡಿದ್ದಾರೆ. ಈ ದಿನದಂದು ಅನಂತ, ವಾಸುಕಿ, ತಕ್ಷಕ ಮತ್ತು ಕಾರ್ಕೋಟ ನಾಗಗಳನ್ನು ಪೂಜಿಸುವ ಆಚರಣೆ ಇದೆ. ಇವರನ್ನು ಪೂಜಿಸುವುದರಿಂದ ರಾಹು ಕೇತುಗಳ ಜನ್ಮದೋಷ ಮತ್ತು ಸರ್ಪದೋಷಗಳಿಂದ ಮುಕ್ತಿ ಸಿಗುತ್ತದೆ. ನಾಗಪಂಚಮಿ ನಿಯಮಗಳು. ಹಿಂದೂ ಧರ್ಮದಲ್ಲಿ ಹಾವುಗಳನ್ನು ದೇವತೆಗಳೆಂದು ಪರಿಗಣಿಸಲಾಗುತ್ತದೆ. ಹಾವಿಗೆ ಎಂದಿಗೂ ಹಾನಿ ಮಾಡಬಾರದು. ಆದರೆ ವಿಶೇಷವಾಗಿ ನಾಗರ ಪಂಚಮಿಯ ದಿನದಂದು ಹಾವುಗಳನ್ನು ನೋಯಿಸಬೇಡಿ. ಹೀಗೆ ಮಾಡುವುದರಿಂದ
ಮುಂಬರುವ 7 ತಲೆಮಾರುಗಳಿಗೆ ದೋಷ ಅಂಟಿಕೊಳ್ಳುತ್ತದೆ. ವಂಶಸ್ಥರಿಗೆ ಹಾನಿ. ಈ ದಿನ ಯಾವುದೇ ಕೆಲಸಕ್ಕಾಗಿ ಭೂಮಿಯನ್ನು ಅಗೆಯಬೇಡಿ. ಹೀಗೆ ಮಾಡುವುದರಿಂದ ಮಣ್ಣಿನಲ್ಲಿ ಅಥವಾ ನೆಲದಲ್ಲಿ ಹಾವುಗಳ ಬಿಲಗಳು ಅಥವಾ ಹುತ್ತ ಹೊಡೆಯುವ ಸಾಧ್ಯತೆಗಳಿವೆ. ಹಾವುಗಳಿಗೆ ತೊಂದರೆಯಾದಾಗ ಕುಟುಂಬ ನಾಶವಾಗುತ್ತದೆ ಎಂದು ಹೇಳಲಾಗುತ್ತದೆ. ಮಕ್ಕಳಿಗೆ ಸಂತೋಷ ಸಿಗುವುದಿಲ್ಲ. ಪೂಜೆಯಲ್ಲಿ ಈ ತಪ್ಪನ್ನು ಮಾಡಬೇಡಿ. ಈ ದಿನ ಜೀವಂತ ಹಾವಿಗೆ ಹಾಲು ಕೊಡಬೇಡಿ. ಹಾವುಗಳಿಗೆ ಹಾಲು ವಿಷ ಇರದಂತಿರಬಹುದು. ಆದ್ದರಿಂದ ಅವರ ವಿಗ್ರಹಗಳ ಮೇಲೆ ಮಾತ್ರ ಹಾಲನ್ನು ಅರ್ಪಿಸಿ. ಹರಿತವಾದ ವಸ್ತುಗಳೊಂದಿಗೆ ಕೆಲಸ ಮಾಡಬೇಡಿ. ನಾಗಪಂಚಮಿಯಂದು ಚಾಕು, ಸೂಜಿಯಂತಹ ಹರಿತವಾದ ವಸ್ತುಗಳನ್ನು ಬಳಸುವುದು ಅಶುಭವೆಂದು ಪರಿಗಣಿಸಲಾಗಿದೆ. ತವಾವನ್ನು ಬಳಸಬೇಡಿ. ನಾಗಪಂಚಮಿಯಂದು ಕಬ್ಬಿಣದ ಬಾಣಲೆಯಲ್ಲಿ ಆಹಾರವನ್ನು ಬೇಯಿಸಬೇಡಿ. ನಂಬಿಕೆಯ ಪ್ರಕಾರ ಬ್ರೆಡ್ ತಯಾರಿಸಲು ಬಳಸುವ ಕಬ್ಬಿಣದ ಗ್ರಿಡಲ್ ಅಥವಾ ಸುತ್ತಿನ ಮತ್ತು ಚಪ್ಪಟೆಯಾದ ಆಕಾರದಿಂದಾಗಿ ಹಾವನ್ನು ಹೇಗೆಯನ್ನು ಹೋಲುತ್ತದೆ ಎಂದು ನಂಬಲಾಗಿದೆ. ಈ ದಿನ ಎಣ್ಣೆಯಲ್ಲಿ ಕರಿದ ಆಹಾರವನ್ನು ಕೂಡ ಸೇವಿಸಬಾರದು ಎಂಬುದು ಗಮನದಲ್ಲಿಟ್ಟುಕೊಳ್ಳಿ. ಮಾಡಬೇಕಾದ ಕೆಲಸಗಳು: ನಾಗದೇವತೆಗಳ ಪೂಜೆ. ಸಾಮಾನ್ಯವಾಗಿ ಹಾವಿನ ಪ್ರತಿಮೆಗಳು ಅಥವಾ ಚಿತ್ರಗಳಂತೆ ತೋರಿಸಲಾಗುವ ಹಾವಿನ ನಾಗದೇವತೆಗಳಿಗೆ ಪೂಜೆ ಮಾಡಿ ನಿಮ್ಮ ಕೋರಿಕೆಗಳನ್ನು ಬೇಡಿಕೊಳ್ಳಿ. ನಾಗದೇವಾಲಯಗಳಿಗೆ ಭೇಟಿ ನೀಡಿ. ಭಾರತದ ಅನೇಕ ದೇವಾಲಯಗಳು ನಾಗದೇವತೆಗಳನ್ನು ಗೌರವಿಸುತ್ತವೆ. ಜನರು ಅಲ್ಲಿಗೆ ಹೋಗಿ ಹಾಲು, ಹೂವು, ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ನೀಡುತ್ತಾರೆ. ಉಪವಾಸ. ಕೆಲವು ಜನರು ಧಾರ್ಮಿಕ ಕ್ರಿಯೆಗಾಗಿ ನಾಗರ ಪಂಚಮಿಯಂದು ಉಪವಾಸ ಮಾಡುತ್ತಾರೆ ಅಥವಾ ತರಕಾರಿಗಳನ್ನು ಮಾತ್ರ ತಿನ್ನುತ್ತಾರೆ. ಹಾಲು ನೀಡಿ. ಹಾವಿನ ಪ್ರತಿಗಳ ಮೇಲೆ ಹಾಲ ಎರೆಯಿರಿ. ಈ ಮೂಲಕ ನಾಗದೇವತೆಗಳಿಗೆ ಗೌರವ ತೋರಿಸಿ, ಜಾಗೃತಿ ಮೂಡಿಸಿ. ನಾಗರ ಪಂಚಮಿಯ ಪ್ರಾಮುಖ್ಯತೆ ಮತ್ತು ಹಾವುಗಳನ್ನು ರಕ್ಷಿಸುವುದು ಏಕೆ ಮುಖ್ಯ ಎಂದು ಇತರರಿಗೆ ತಿಳಿಸಿ. ಏನು ಮಾಡಬಾರದು: ಹಾವುಗಳನ್ನು ನೋಯಿಸದಿರಿ. ನಾಗರ ಪಂಚಮಿಯಂದು ಹಾವುಗಳನ್ನು ನೋಯಿಸಬೇಡಿ ಅಥವಾ ಯಾವುದೇ ಕಾರಣಕ್ಕೂ ಕೊಲ್ಲಬೇಡಿ. ಕಾಡಿನಿಂದ ಹಾವುಗಳನ್ನು ತರಬೇಡಿ. ಹಬ್ಬ ಹರಿದಿನಗಳಲ್ಲಿ ತೋರಿಕೆಗಾಗಿ ಕಾಡು ಹಾವುಗಳನ್ನು ಹಿಡಿಯಬೇಡಿ. ಇದರಿಂದ ಪರಿಸರ ಮತ್ತು ಹಾವಿನ ಸಂಕುಲಕ್ಕೆ ಹಾನಿಯಾಗಬಹುದು. ಅಪಾಯಕಾರಿ ಹಾವುಗಳ ಬಳಕೆ. ವಿಷಪೂರಿತ ಹಾವುಗಳನ್ನು ಪ್ರದರ್ಶನಗಳು ಅಥವಾ ವಿನೋದಯಕ್ಕಾಗಿ ಬಳಸುವುದನ್ನು ಬೆಂಬಲಿಸಬೇಡಿ ಅಥವಾ ಭಾಗವಹಿಸಬೇಡಿ. ಇದು ಸರಿಯಲ್ಲ. ಹಾಲು ಹಾಳು ಮಾಡಬೇಡಿ. ಹಾಲು ಕೊಡುವುದು ಒಳ್ಳೆಯದೇ, ಆದರೆ ದುಂದುವೆಚ್ಚ ಮಾಡಬೇಡಿ. ಆಚರಣೆಗೆ ಸಮಂಜಸವಾದ ಮೊತ್ತವನ್ನು ಬಳಸಿ. ಹಾವುಗಳಿಗೆ ಹಾಲನ್ನು ಕುಡಿಸಬಾರದು. ಬದಲಾಗಿ ನೀವು ನಾಗರ ಕಲ್ಲುಗಳಿಗೆ ಹಾಲನ್ನು ಅರ್ಪಿಸಬಹುದು ಅಥವಾ ಹಾಲಿನ ಅಭಿಷೇಕವನ್ನು ಮಾಡಬಹುದು. ಅಸುರಕ್ಷಿತವಾಗಿರುವುದು. ಹಾವು ಕಂಡರೆ ಹುಚ್ಚೆದ್ದು ಕುಡಿಯಬೇಡಿ. ಅಗತ್ಯವಿದ್ದರೆ ಅದನ್ನು ನಿರ್ವಹಿಸಲು ತಜ್ಞರನ್ನು ಕರೆಯಿರಿ. ಈ ನಾಗರ ಪಂಚಮಿಯಂದು ನಾಗದೇವತೆಗಳನ್ನು ಪೂಜಿಸುವ ಮತ್ತು ಹಾವಿನ ದೇವಾಲಯಗಳಿಗೆ ಭೇಟಿ ನೀಡುವ ಮೂಲಕ ನಾಗದೇವತೆಗಳನ್ನು ಗೌರವಿಸಿ. ಹಾವುಗಳಿಗೆ ಹಾನಿ ಮಾಡುವುದನ್ನು ಅಥವಾ ಸೆರೆ ಹಿಡಿಯುವುದನ್ನು ತಪ್ಪಿಸಿ. ಹಾಲನ್ನು ಅಗತ್ಯಕ್ಕಿಂತ ಹೆಚ್ಚು ಬಳಸಿ ವ್ಯರ್ಥ ಮಾಡಬೇಡಿ ಮತ್ತು ಹಾವುಗಳ ಸಂರಕ್ಷಣೆಗೆ ಆದ್ಯತೆ ನೀಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.